गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವೆಲ್ಲೆ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ನಾವು ನೋಡ್ತಾ ಇದ್ದೀವಿ. ಕೊನೆಯ ಒಂದು 2 ನುಡಿ ನೋಡ್ಕೊಂಡು ನಾವು ಮುಂದೆ ನೋಡೋಣ. 43ನೆಯ ಪದ್ಯದಲ್ಲಿ ಹಲವಾರು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಮಹಾತ್ಮರು ಬಹಳಷ್ಟು ನಮ್ಗ ಎಚ್ಚರಿಕೆ ಕೊಡ್ತಾರ. ಮಾನವ ಜನ್ಮ ಬಂದ್ಬಿಟ್ಟಾಗ ಅದಕ್ಕೆ ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಬೇಕೆ, ಪರಮನ ನೆಲೆಗಾಣದ ತಿಜಾಣ್ಮೆ ಏಕೆ ಅಂತ ಹೇಳ್ತಾರೆ ಮಹಾತ್ಮರು. ಸ್ಥಿರ ಮುಕ್ತಿಯನ್ನ ಪಡೆಯದ ಈ ನರಜನ್ಮ ತಗೊಂಡು ಏನ್ ಮಾಡೋದು? ಅದಕ್ಕ ಪರಮನ ನೆಲೆಗಾಣದ ತಿಜಾಣ್ಮೆ ಏಕೆ ಅಂತ, ಪರಮಾತ್ಮನನ್ನ ಕಾಣದೇ ಇರುವಂತ ಯಾವ ಜಾಣ್ಮೆ ತಗೊಂಡು ಏನ್ ಮಾಡೋದು ಅನ್ನುವಂತ ವಿಚಾರವನ್ನ ನಮಗ ಬಹಳಷ್ಟು ತಿಳಿಸ್ತಾ ಇದ್ದಾರೆ ಅವರು. ಇಲ್ಲಿ ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಹಲವಾರು ವಿಚಾರಗಳನ್ನ ಅವ್ರು ಹೇಳ್ತಾ ಬರ್ತಾರ. 43ನೆಯ ಪದ್ಯದಲ್ಲಿ ಹೇಳ್ತಾರ, ಆಗದಾಗದು ವರ ವಿವೇಕಿಗೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವನು ಅಂತ ಹೇಳ್ತಾರ. ಯಾಕಂತಂದ್ರ ಇದು ಹೆಂಗದ ಅಂತಂದ್ರ ನಮ್ಮ ನಿಜವಾದ ಒಂದು ನೆಲೆಯನ್ನ ಕಾಣುವಂಥದ್ದು, ನಮ್ಮ ನಿಜವಾದ ಸ್ಥಾನ ಯಾವುದಂತ ತಿಳ್ಕೊಳ್ಳುವಂಥದ್ದು, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಒಂದು ರೀತಿ ನೋಡಿದಾಗ ಒಬ್ಬ ರಾಜ ಅದು ಒಂದು ಊರಲ್ಲಿ ಯಾರ ರಾಜರಾಗ್ತಾರ, ಪ್ರತಿ ಒಂದು ವರ್ಷಕ್ಕೊಂದು ಸಲ ಒಬ್ಬರು ರಾಜರಂತ ಪಟ್ಟಾಭಿಷೇಕ ಆಗ್ತದ ಅವ್ರಿಗೆ. ಆದ್ರ ಆ ರಾಜರಿಗೆ ಏನ್ ಮಾಡ್ತಿದ್ರು, ಆ ರಾಜನ ಸ್ಥಾನ 1 ವರ್ಷ ಆದ ನಂತರ ಅವರನ್ನು ತಗೊಂಡು ಹೋಗಿ ಕಾಡಿನಲ್ಲಿ ಒಗದ್ ಬಿಡೋದು. ದೂರ ಕಾಡಿನಲ್ಲಿ ಹೋಗುದು ಅಂದ್ರೆ ಅವನು ಸತ್ತು ಹೋಗ್ಬಿಡ್ತಾನ. ಆ ತರ ಊರಿನ ಪದ್ಧತಿ ಇತ್ತು. ಇದ್ದಾಗ ಎಲ್ರು ನಾನು ಅಲ್ಲ ನೀನು ಅಲ್ಲ ಅಂತಿದ್ರು ರಾಜರಾಗ. ಯಾಕಂದ್ರೆ ಅದು 1 ವರ್ಷ ಆದ್ರಂದ್ರೆ ಮತ್ತೆ ತಿರ್ಗಾ ಒಯ್ದು ಹೋಗದ್ ಬಿಡಾರಲ್ಲ, ಹಂಗಾಗಿ ನಾನು ಅಲ್ಲ ನೀನು ಅಲ್ಲ ಅಂತ ಅಂತಿದ್ರು. ಆದ್ರೂ ಅನಿವಾರ್ಯ ಪಾಳಿ ಪ್ರಕಾರ ಇಂಥವ್ರ ಮನಿ ಇವತ್ತು ಈ ವರ್ಷ ಇಂಥವ್ರ ಮನಿ, ಈ ವರ್ಷ ಇಂಥವ್ರ ಮನಿ ಅಂತ ಹಿಂಗೆಲ್ಲ ಆ ಪದ್ಧತಿ ಇತ್ತು. ಆ ಮನೇಲಿ ಒಬ್ರು ಮಾತ್ರ ನಾನ್ ರಾಜ ಆಗ್ತೀನಿ ಅಂತ ಹೇಳ್ಬಿಟ್ಟು ಆತ ಏನ್ ಮಾಡದ, ತಾನಾಗಿ ಓನಾಗಿ ಹೋಗಿ ನಾನ್ ರಾಜ ಆಗ್ತೀನಿ ಅಂತ ಹೇಳಿ ಆ ವರ್ಷ ರಾಜ ಆದ. ಎಲ್ಲರಿಗೂ ಗಾಬರಿತ, ಹೆಂಗ ಪ್ರಾಣ ಹೋಗ್ತದ, ಒಂದ್ ವರ್ಷ ರಾಜ್ಯದ ಒಂದು ಆಡಳಿತ ಮಾಡಿದ್ರು ಕೂಡ ಪ್ರಾಣ ಹೋಗ್ತದಲ್ಲ, ಇದು ಎಷ್ಟು ಧೈರ್ಯವಾಗಿ ಆ ರಾಜ್ಯಭಾರ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನ ಅನ್ನುವಂತ ಭಾವನೆಯಲ್ಲಿ ಎಲ್ರೂ ಹೇಳ್ತಾ ಇದ್ರು. ಈತ ಬಹಳ ಜಾಣನಾಗಿದ್ದ. ಹೆಂಗಂದ್ರ ರಾಜ್ಯಭಾರ ಮಾಡ್ತಾ ಇದ್ದ. ಮಾಡಿದ ನಂತರ 1 ವರ್ಷ ಮುಗಿಲಿಕ್ ಬಂತು. ಮುಗಿದ್ಮೇಲೆ ಆದ್ರೂ ಕೂಡ ಇದನ್ನ ಕರ್ಕೊಂಡು ಹೋದ್ರು, ಆರಾಮಾಗಿ ಹೋದ್ರು ನೋಡ್ರಿ ಕಾಡಿಗೆ. ಯಾಕೆ ಆರಾಮಾಗಿ ಹೋದ ಅಂತಂದ್ರೆ, ಆತ ರಾಜ್ಯಭಾರ ಮಾಡ್ಬೇಕಾದಾಗ ಆತ ಏನ್ ಮಾಡಿದ, ರಾತ್ರಿ ಹೋಗಿ ಕೆಲವು ಜನರನ್ನ ಕರ್ಕೊಂಡೋಗಿ, ತನ್ನ ಕೈಯಾಗಿದ್ದಂಥವ್ರನ್ನ ಪ್ರಜೆಗಳನ್ನ ಅವ್ರನ್ನೆಲ್ಲ ಕರ್ಕೊಂಡೋಗಿ ಆ ಕಾಡಿನ ಆಚೆ ಕಡೆ ಒಂದು ಅರಮನೆ ಮಾಡಿದ್ನಂತ ನೋಡ್ರಿ. ಯಾರಿಗ್ ಗೊತ್ತಾಗದಂಗೆ ಆ ಅರಮನೆಯನ್ನ ಈ ರಾಜ್ಯ ಭಾರ ಮಾಡಾಗೆ ಅದನ್ನ ಮಾಡ್ಕೊಂಡಿದ್ದ ಆತ. ಯಾರಿಗೂ ಗೊತ್ತಾಗದೆ ಇರುವಂಗ್ ಮಾಡ್ಕೊಂಡು ನಂತರ ಆತ 1 ವರ್ಷ ಆದ ನಂತರ ಆತನ ಹಿಡ್ಕೊಂಡು ಹೋಗಿ ಹಾಕ್ಬೇಕಾದಾಗ ಆತ ಆರಾಮಾಗಿ ಹೋಗ್ಬಿಟ್ಟ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡ್ ಬರ್ತಾರ ಮಹಾತ್ಮರು. ಯಾಕೆ ಹೇಳ್ತಾರ ಅಂತಂದ್ರ, ನಮ್ಮ ಪರಿಸ್ಥಿತಿ ಹಂಗಾಗ್ಯದ. ಯಾಕಂದ್ರೆ ನಾವು ಈ ಒಂದು ಆಯುಷ್ಯದ ಶರೀರ ಅದ, ಈ ಶರೀರ ಇರುವ ಮಟ್ಟ ನಾವು ಮಾಡ್ಕೊಳ್ಳದೆ ಇದ್ರೆ ನಾವು ಹಂಗ ಹೋಗ್ಬಿಡ್ತೀವಿ, ಸತ್ ಹೋಗ್ಬಿಡ್ತೀವಿ, ಮುಗೀತು. ಯಾವ್ದೋ ಒಂದು ಕಾಡು ಅಂತವ್ರು ಗೊತ್ತಿದಿಲ್ಲ, ಏನಾದ್ರೂ ಆಗ್ಬಹುದು. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮನೆ ಮಾಡ್ಕೊಡ್ಬೇಕು ಇರೋದಕ್ಕ ಅಂತನ್ನುವಂಥದ್ದು ಜಾಣ್ರ ಕೆಲಸ ಇದೆ. ಅದಕ್ಕೆ ಅವ್ರು ಹೇಳ್ತಾರ, ಈಗ ಇರ್ಬೇಕಾದಾಗೆ ನಾವು ಅದನ್ನ ಮಾಡ್ಕೊಂಡ್ ಬಿಟ್ವಿ ಅಂದ್ರೆ ನಾವ್ ಆನಂದನೆ ನಮ್ಗ.
ಅದಕ್ಕೆ ಸ್ಥಿರ ಮುಕ್ತಿ ಪಡೆಯದ ನರಜನ್ಮವೇಕೆ, ಪರಮನ ನೆಲೆಗಾಣದ ಅತಿಜನ್ಮ ಏಕೆ ಅಂತ ಮಹಾತ್ಮರು ನಮ್ಗ ವಿಷಯಗಳನ್ನ ತಿಳಿಸ್ತಾರೆ. ಇಲ್ಲಿ ಅಂಥ ಒಂದು ಶ್ರವಣ ಮಾಡಿದ್ರು ಕೂಡ ಇಲ್ಲಿ ಒಳಮಾತು ಏನು ಅಂತಂದ್ರ, ಬಹಳಷ್ಟು ಕರುಣೆಯಿಂದ ಕೂಡಿದಂತ ಸದ್ಗುರುಗಳು ಒಳಮಾತು ಹೇಳ್ತಾರ ನಮ್ಗೆ. ಏನ್ ಹೇಳ್ತಾರ ಅಂತಂದ್ರೆ, ಈಗ ಒಬ್ಬ ಮಗಳು ಗಂಡನ ಮನೆಗೆ ಹೋಗಿದ್ಲು ಅಂತಂದಾಗ ಅಲ್ಲಿ ಏನೇ ಒಂದ್ ಸ್ವಲ್ಪ ತ್ರಾಸ ಆಗ್ತಿರ್ತದ. ಅವಾಗ ತಾಯಿ ಏನ್ ಹೇಳ್ತಾಳ, ಅವ ಗಂಡನ ಮನೆ ಎಷ್ಟೇ ಆಗ್ಲಿ ಮತ್ತೆ ಎಲ್ಲಿ ಇದ್ದ ಹೆಣ್ಮಕ್ಳು ಅಲ್ಲಿದ್ರೇನೆ ಚಂದ, ಆದ್ರ ಏನೇ ಇದ್ರು ಕೂಡ ಸ್ವಲ್ಪ ಹೊಂದ್ಕೊಂಡು ಹೋಗು, ಹಿಂಗ್ ಮಾಡಿದ್ರೆ ಹಿಂಗ ಅದ ನೋಡು, ಹಿಂಗ್ ಮಾಡಿದ್ರೆ ಹಿಂಗಾದ್ ನೋಡು, ಇಷ್ಟಿಷ್ಟಕ್ಕೆ ಭಯ ಬೀಳ್ಬೇಡ, ಇಷ್ಟಿಷ್ಟಕ್ಕ ನೀನ್ ಬರ್ಬೇಡ, ನೀನ್ ಚಂದ ಹೊಂದ್ಕೊಂಡು ಹೋಗಂತ ತಾಯಿ ಮಗಳಿಗೆ ಒಂದು ಬುದ್ಧಿವಾದ ಹೇಳ್ತಾಳ ಅಲ್ಲ. ಇಲ್ಲಿ ಕೂಡ ಗುರುಗಳು ನಮಗ್ ಬುದ್ಧಿವಾದ ಹೇಳ್ತಾರ. ಏನಂದ್ರ ನಾವ್ ಹೇಳ್ತೀವಿ ಎಷ್ಟೋ ಕೂತ್ಕೊಂಡು ಮಾಡಿದ್ರು ಕೂಡ, ಕೂತ್ಕೊಂಡು ನಾವು ಶ್ರವಣ ಮಾಡಿದ್ರು ಕೂಡ ನಮ್ಗೆ ಯಾಕೋ ಇದು ಹತ್ತುತ್ತಾ ಇಲ್ಲ ರೀ, ಅದಕ್ಕ ನಮ್ಗೆ ಇದು ಯಾಕೋ ಸರಿ ಆಗ್ತಾ ಇಲ್ಲ ಅಂತ ಬಿಡ್ಬಾರ್ದು. ಯಾಕಂದ್ರ ಮನುಷ್ಯನ ಶರೀರಕ್ಕೆ ನೀವು ಬಂದಿರಿ ಅಂತಂದ್ಮೇಲೆ ಮಾಡ್ಕೊಡ್ಬೇಕು. ಅದಕ್ಕೆ ಇದಕ್ಕೊಂದು ಏನಂದ್ರ ಔಷಧಿಗಳು ಅದಾವ ಇದಕ್ಕೂ ಕೂಡ. ಈಗ ನನಗ್ ತಿಳಿಲಿಲ್ಲ ಅಂತ ನೀವು ಬಿಡ್ಬಾರ್ದು ಅನ್ನುವಂತ ಉದ್ದೇಶದಲ್ಲಿ ಅವರೇ ತರ ಕೂತ್ಕೊಂಡು ಎಷ್ಟೇ ಶ್ರವಣ ಮಾಡಿದ್ರು ಕೂಡ ನಮಗೆ ಜ್ಞಾನ ಅಳವಡವಲ್ದು ಅಂತ ಹೇಳಿದಾಗ, ಅದಕ್ಕೆ ಹಿಂಗ ಆಗ್ತಾ ಇದ್ದಾಗ ಕೆಲವು ಸಲ ಎಲ್ಲರಿಗೆ ಅಂತ ಅಲ್ಲ, ಕೆಲವರಿಗೆ ಪ್ರತಿಬಂಧಕಗಳು ಇರ್ತಾವ, ಎಲ್ಲರಿಗೂ ಆಗ್ತದ ಅಂತಲ್ಲ. ಆದ್ರ ಕೆಲವೊಂದು ಪ್ರತಿಬಂಧಕಗಳು ಒಬ್ಬೊಬ್ರದ್ದು ಒಂದೊಂದ್ ತರ ಇರ್ತಾವ. ಆದ್ರ ಅದನ್ನ ಯಾವ ರೀತಿ ಅಂದ್ರ ಪ್ರತಿಬಂಧಕ, ಭೂತಾದಿ ಪ್ರತಿಬಂಧಕದಿಂದ ನಿಮ್ಗ ಹಂಗ ಅನಿಸ್ತದ, ಆದ್ರೂ ಅದನ್ನ ಭೂತಾದಿ ಪ್ರತಿಬಂಧಕವನ್ನ ನಿವಾರಣೆ ಮಾಡ್ಕೊಳ್ಳುವಂತ ಶಕ್ತಿ ನಿಮ್ಮ ಹತ್ರನೇ ಐತ್ಪ ಅಂತ ಇಲ್ಲಿ ತಿಳಿಸಿ ಹೇಳ್ತಾರ. ಅದಕ್ಕ ನೀಗದೆ ಭೂತಾದಿ ಪ್ರತಿಬಂಧಕವನ್ನ ಅದನ್ನ ನಾವು ನಿವೃತ್ತಿ ಮಾಡ್ಕೊಳ್ಬೇಕು. ಈ ಪ್ರತಿಬಂಧಕವನ್ನ ನಿವೃತ್ತಿ ಮಾಡ್ಕೊಳ್ಬೇಕನ್ನುವಂಥದ್ದನ್ನ ಇಲ್ಲಿ ಭೂತ, ವರ್ತಮಾನ ಮತ್ತ ಭಾವಿ ಈ ಪ್ರತಿಬಂಧಕಗಳ ಬಗ್ಗೆ ಹೇಳಿದ್ರು. ಇವಾಗ ನಾವು ಯಾವುದು ಅಂತಂದ್ರ 4ನೆಯ ಒಂದು ನುಡಿ ನೋಡೋಣ. ಇಲ್ಲಿ ಕೆಲವು ಉಪಾಯಗಳನ್ನ ಹೇಳ್ತಾರ. ಯಾಕಂದ್ರೆ ಅದಕ್ಕೆ ಯಾವ ರೀತಿ ಉಪಾಯಗಳನ್ನ ಮಾಡ್ಬೇಕನ್ನುವಂಥದ್ದು ಮಹಾತ್ಮರು ತಿಳಿಸ್ತಾರ ನಮಗ್. ಅದಕ್ಕೆ 2 ಕೆಲಸಗಳು ಆಗ್ತಾವ. ನಮ್ಗೆ ಅಜ್ಞಾನನೂ ಗೊತ್ತಾಗ್ತದ, ಜ್ಞಾನನೂ ಗೊತ್ತಾಗ್ತದೆ, ಎಲ್ಲಾನು ಗೊತ್ತಾಗೋದು ಸದ್ಗುರು ಮುಖಾಂತರನೇ. ನಾವ್ ಕೇಳಿದಾಗ ಏನು ಗೊತ್ತಾಗಂಗಿಲ್ಲ, ಏನು ಬಿಟ್ಕೊಳಕ್ಕೂ ಆಗಂಗಿಲ್ಲ. ನಾವ್ ಬಿಟ್ಟಿ ಅಂತೀವಿ. ಆದ್ರೆ ಅಜ್ಞಾನ ಅನ್ನುವಂಥದ್ದು ಈ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಈ ವಿಷಯಾದಿಗಳು ಏನಾದಾವ ಅಂತಂದ್ರ ನಮ್ಗ ಅವು ಬಹಳ ರುಚಿನೂ ಕಂಡಿರ್ತಾವ. ಅವು ನಮ್ಮನ್ನ ಬಿಟ್ಕೊಳಕ್ಕೂ ಬಿಟ್ಟಿವಂತ ಹೇಳ್ತೀವಿ ನಿಜ, ಅವ್ ತಳ ಊರ್ಕೊಂಡು ಕುಂತಿರ್ತಾವ. ಯಾವಾಗ ಗುರು ಮುಖಾಂತರ ನಮಗ ತಿಳಿತಾ ಹೋದಾಗ ಇವುಗಳ ದೋಷ ದರ್ಶನ ಆಯ್ತಂದಾಗ ಅವಾಗ ಮನಸ್ಸು ಹೋಗಂಗಿಲ್ಲ ಅವಾಗ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಇಂಥ ಒಂದು ಈ 3 ಪ್ರತಿಬಂಧಕಗಳನ್ನ ತಿಳ್ಕೊಂಡು ಅವುಗಳನ್ನ ನಿವೃತ್ತಿ ಮಾಡ್ಕೊಳ್ಳುವಂಥದ್ದನ್ನ ಉಪಾಯಗಳನ್ನ ಇಲ್ಲಿ ಹೇಳ್ತಾರೆ. ಆ ಉಪಾಯಗಳನ್ನ ನೀವು ಮಾಡಿದಾಗ ನೀವು ಮಾತನಾಡುತ್ತಿರುವ ವ್ಯಕ್ತಿ ಅನ್ನುವಂಥದ್ದನ್ನ ಹೇಳ್ತಾರೆ. ಅದನ್ನ ನಿವೃತ್ತಿ ಮಾಡ್ಕೊಳ್ಳೋದೇ ಇದ್ರೆ ನಿನ್ನ ಜ್ಞಾನ ಅಳವಡಂಗಿಲ್ಲ, ಆಗಂಗಿಲ್ಲ ಅನ್ನುವಂಥ ವಿಚಾರಕ್ಕೆ 4ನೆಯ ನುಡಿಯಲ್ಲಿ ಹೇಳ್ತಾರ. ಇಂತು ಮೂದರ ನೆನೆಸುವ ಬಂದದಿರವನೂರಂತೆ ಅರಿದವನು ತೊಲಗಿಸುವ ಶಾಂತಿ ಮುಂತಾದ ಸುಗುಣವಿಲ್ಲದಿರೆ ಸಲ್ಲ ಅನಂತ ಚಿನ್ನಿದಿ ದೋರದುದರಿಂದ ಅಂತ ಕೂಡ 3ನೇ ನುಡಿಯಲ್ಲಿ ಬಹಳಷ್ಟು ಧೈರ್ಯ ಹೇಳ್ತಾರ. ಯಾವ ರೀತಿ ಹೇಳ್ತಾರೆ? ಇಂತು ಅಂದ್ರೆ ಈ ಪ್ರಕಾರಗಳಾದಂತಹ, ಯಾಕಂದ್ರೆ ಹಿಂದೆ ಹೇಳಿದಂತ ಈ ಭೂತ ಮತ್ತೆ ವರ್ತಮಾನ ಮತ್ತೆ ಭಾವಿಗಳಂತನ್ನುವಂತ ಈ 3 ಪ್ರತಿಬಂಧಕಗಳನ್ನ ಹೇಳಿದ ನಂತರ ಅದನ್ನ ನಿವಾರಣೆ ಮಾಡ್ಕೊಳ್ಳುವಂಥದ್ದು ಹೆಂಗ್ ಮಾಡ್ಕೊಡ್ಬೇಕ್ರಿ ಅಂತಂದಾಗ ಮನಸ್ಸು ಕ್ಷಮೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ಮನಸ್ಸನ್ನ ವಿಚಾರಕ್ಕೆ ಹಚ್ಚಬೇಕು ಅನ್ನುವಂಥದ್ದು. ಕ್ಷಮೆ ಅಂತಂದ್ರ ಮನಸ್ಸನ್ನ ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು, ಆಮೇಲೆ ವಿಚಾರ ಮಾಡುವಂಥದ್ದು, ಸತ್ಯ ಯಾವ್ದು ಮಿಥ್ಯ ಯಾವ್ದು ಅನ್ನುವಂಥದ್ದನ್ನ ನೋಡುವಂಥದ್ದು, ವಿಷಯಗಳ ಕಡೆ ಅರಿಯುವಂತ ಮನಸ್ಸನ್ನ ಅದನ್ನ ಅಂತರ್ಮುಖ ಮಾಡ್ಕೊಂಡು ವಿಚಾರಕ್ಕೆ ಹಚ್ಚುವಂಥದ್ದು ಬಹಳ ಯೋಗ್ಯ ಆಗಿರ್ತದೆ. ಯಾಕಂದ್ರೆ ಇದು ಮನಸ್ಸು ಮಹಾದೇವ ಆಗ್ಬೇಕಾಗಿದೆ, ಇದು ಮಹಾದೇವ ಆಗ್ಬಿಟ್ಟದ. ಅದಕ್ಕ ಈ ಮನಸ್ಸು ಅನ್ನುವಂಥದ್ದು ಬಂಧಕ್ಕೂ ಕಾರಣ ಅದ, ಮೋಕ್ಷಕ್ಕೂ ಕಾರಣ ಅದ. ನಾವು ಅದು ವಿಷಯಾದಿಗಳ ಕಡೆ ಹೋಯ್ತು ಅಂತಂದಾಗ ಇದು ಏನಾಗ್ತದ ಅಂತಂದ್ರ ಬಂಧಕ್ಕೆ ಕಾರಣ ಆಗ್ತದ. ಅದೇ ಮನಸ್ಸನ್ನ ನಾವು ಅಂತರ್ಮುಖ ಮಾಡ್ಕೊಂಡು ಗುರುಗಳ ಒಂದು ವಾಕ್ಯಗಳ ಕಡೆ ನಾವು ಮನಸ್ಸು ಹಾಕಿದಾಗ ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೈವಂಟೆ ಅಂದ್ರೆ ಸದ್ಗುರು ವಾಕ್ಯಗಳನ್ನ ಕೇಳಿದಾಗ ಅದು ಅಮೃತನೇ ಆಗ್ಬಿಡ್ತದೆ. ಅದೇ ಒಂದು ರಾಗದಲ್ಲಿ ನಾವು ಮನಸ್ಸು ಹಾಕ್ಬಿಟ್ಟಾಗ ಅದೇ ಯಾಕಂತಂದ್ರೆ ಅದು ಭವಬೀಜಕ್ಕೆ ಕಾರಣ ಆಗ್ತದೆ, ಮತ್ತೆ ಹುಟ್ಟಿ ಬರಕ್ ಕಾರಣ ಆಗ್ತದೆ, ಮತ್ತೆ ದುಃಖಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಇದೇ ಮನಸ್ಸು ಮುಖ್ಯ. ಎರಡಕ್ಕೂ ಕಾರಣ, ಇದು ಬಂಧಕ್ಕೂ ಕಾರಣ ಆಗ್ತದೆ, ಮೋಕ್ಷಕ್ಕೂ ಕಾರಣ ಆಗ್ತದೆ.
ಅದಕ್ಕೆ ಈ ಮನಸ್ಸನ್ನ ಅದನ್ನ ತಿಳಿಸಿ ಹೇಳ್ಬೇಕು. ಅದಕ್ಕೆ ಕೋಗಿಲೆ, ಮುದ್ದು ಕೋಗಿಲೆ, ಚೆಲುವ ಕೋಗಿಲೆ ಅಂತ ನಿಜಗೊಂಡ್ರೆ ಅದಕ್ಕೆ ಮುದ್ದು ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ಅದನ್ನ ಯಾಕಂದ್ರೆ ಅದಕ್ಕೂ ಸಾಧನೆಯಿಂದನೇ ಅದು ನಮ್ ಕೈ ಹಿಡ್ತಕ್ ಸಿಗ್ತದಿಲ್ಲ ಅಂದ್ರೆ ಅದು ಸಿಗಂಗಿಲ್ಲ. ಯಾವತ್ತು ಅದು ಮುಂದೆ ಹೋಗೋದೇ, ಅದು ಹೊರಗಡೆನೆ ಹೋಗ್ತಿರ್ತದ ಅದು. ಅದಕ್ಕೆ ಪ್ರತಿ ದಿವ್ಸ ನಾವು ಅದಕ್ಕೆ ಏನಂದ್ರ ಟ್ರೈನಿಂಗ್ ಅಂತಾರಲ್ಲ ಹಂಗ ಒಂದ್ ದಿವ್ಸ ಹಿಂಗ್ ಸ್ವಲ್ಪ ವಾಪಸ್ ತಗೊಂಡ್ ಬರೋದು, ಯಾಕಂತಂದ್ರ ಇದು ಹೆಂಗೈತಂದ್ರೆ ನಾವು ಟ್ಯಾಬ್ಲೆಟ್ಸ್ ಇಷ್ಟಪಟ್ಟು ಯಾರು ತಗೊಳಂಗಿಲ್ಲ, ಹೌದಲ್ಲ, ಯಾರು ತಗೊಳಂಗಿಲ್ಲ. ಯಾಕಂದ್ರ ರೋಗ ಐತಿ ಅಂತ ಭಯ ಇದ್ದಾಗ ಅನಿವಾರ್ಯ ಅಂತ ತಗೊಳ್ತೀವಿ. ಆದ್ರೆ ಅದರಿಂದ ಏನಾಗ್ತದೆ, ನಮ್ಗೆ ರೋಗ ವಾಸಿ ಆಗ್ತದೆ. ಯಾಕಂತಂದ್ರ ಇದು ಕೂಡ ಕೇಳ್ಬೇಕಂತ ಅಷ್ಟ ಅಪೇಕ್ಷೆನೂ ಬರಂಗಿಲ್ಲ ಸ್ಟಾರ್ಟಿಂಗ್. ಏನ್ ಮಾಡೋದು ಕೇಳೋದು ಅಂತ ಅನ್ನುವಂತ ಒಂದು ಉದಾಸೀನ ಭಾವ ಬರ್ತದೆ. ಆದ್ರೂ ಕೂಡ ಮನಸ್ಸು ಇಲ್ಲ ಇದನ್ನ ತಗೊಳ್ಬೇಕು ಅಂತ ಹೇಳಿ ಸ್ವಲ್ಪ ವಿವೇಕದಿಂದ ಆ ಮನಸ್ಸನ್ನು ಸ್ವಲ್ಪ ಹೇಳ್ಕೊಂಡು ಪ್ರತಿ ದಿವ್ಸ ಕೇಳಕ್ ಹಚ್ಚಿದ್ರ ಒಂದ್ 8 ದಿವಸ ಒಂದ್ 8 ದಿವಸ ಹಂಗದ ಓದಂಗಾತದ, ಆ ಕಡೆ ಬಂದಂಗಾತದ, ಈ ಕಡೆ ಬಂದಂಗಾತದ. ಮತ್ತೆ ಅದು ಕ್ರಮೇಣ 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 ಅದು ರೂಢಿ ಆಗ್ಬಿಡ್ತದೆ. ಅದಕ್ಕೆ ಈ ಶಮೆ ಅನ್ನುವಂಥದ್ದು ಏನಾಗಿದೆ ಅಂದ್ರ 84 ಲಕ್ಷ ಜೀವರಾಶಿಯಿಂದ ಈ ಮನಸ್ಸು ಅನ್ನುವಂಥದ್ದು ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟದ, ಶರೀರ ಬಿಟ್ಟು ಹೋಗ್ಬಿಟ್ಟದ. ಅದು ಶರೀರ ಬಿಟ್ಟು ಹೋಗ್ಯದಂತಂದ್ರೆ ಹೊರಮುಖ ಆಗ್ಬಿಟ್ಟದ ಇದು. ಹಂಗಾಗಿ ಅಷ್ಟು ಈಜಿಯಾಗಿ ಒಳಗ್ ತಗೊಳಕ್ ಆಗಲ್ಲ ಈ ಮನಸ್ಸನ್ನ. ಅದನ್ನ ಸಾಧನೆ ಮಾಡುವಂಥದ್ದು, ಮನಸ್ಸನ್ನ ಅಂತರ್ಮುಖವಾಗಿ ಮಾಡ್ಕೊಳ್ಳುವಂಥದ್ದು, ವಿಚಾರಕ್ಕೆ ಹಚ್ಚುವಂಥದ್ದು, ವಿವೇಕ, ವೈರಾಗ್ಯ. ಯಾಕಂದ್ರ ಇದು ಸತ್ಯ ಅದ, ಯಾವ್ದು ಮಿಥ್ಯ ಅಂತ ತಿಳ್ಕೊಳ್ಳುವಂಥದ್ದು ಇದು ಬಹಳ ಮುಖ್ಯ ಆಗ್ತದೆ. ಶಮೆ ಅನ್ನುವಂಥದ್ದು. ದಮೆ ಅಂತಂದ್ರೆ ಇಂದ್ರಿಯಗಳ ನಿಗ್ರಹ ಮಾಡುವಂಥದ್ದು. ಆಮೇಲೆ ಉಪರತಿ ಅಂತಂದ್ರ ಎಚ್ಚರಿಕೆ ಇರದೇ ಇರುವಂತಂದ್ರೆ ವಿಷಯಾದಿಗಳ ಮೇಲೆ ಭಾವ ಇರದೇ ಇರುವಂಥದ್ದು. ತಿತಿಕ್ಷೆ ಅಂತಂದ್ರ ಏನೇ ಇರ್ಲಿ ಅಲ್ಲೇ ಯಾವ್ದಂತಂದ್ರೆ ಈ ಮಳೆಗಾಲ ಇರ್ಲಿ, ಚಳಿಗಾಲ ಇರ್ಲಿ, ಬಿಸಿಲಿರ್ಲಿ, ಬೇಸಿಗೆ ಇರ್ಲಿ, ಯಾವ ರೀತಿ ಇದ್ರೂ ಕೂಡ ಅದ್ರ ಕಡೆ ಗಮನ ಕೊಡದೇ ಇರುವಂಥದ್ದು. ಅಂದ್ರೆ ಸೈರಣೆ ಮಾಡ್ಕೊಳ್ಳುವಂಥದ್ದು, ತಾಳ್ಮೆ ತಗೊಳ್ಳುವಂಥದ್ದು. ಈಗ ನಾವು ಗುರುವಾಕ್ಯ ಕೇಳ್ತಾ ಇದ್ದೀವಿ, ಎಲ್ಲೋ ಫಂಕ್ಷನ್ಗೆ ಹೋಗಿರ್ತೀವಿ, ಬೆಳಗ್ಗೆಯಿಂದ ನಮ್ಗೆ ಟಿಫನ್ ಇರಂಗಿಲ್ಲ ಕೆಲವು ಸಲ, ಅಥವಾ ಮಧ್ಯಾಹ್ನ ಏನಾದ್ರು ಹೆಚ್ಚು ಕಮ್ಮಿ ಆದ್ರ ಅಯ್ಯೋ ಊಟ ಆಯ್ತಲ್ಲ ಹಂಗಾಯ್ತಲ್ಲ ಅಂತ ಅನ್ನುವಂಥ ಭಾವ ಇಲ್ಲ. ಊಟ ಟೈಮ್ ಆಯ್ತು ಹಂಗಂತ ಅಲ್ಲ. ಸದ್ಗುರು ವಾಕ್ಯ ಕೇಳ್ತಾ ಇದೀವಿ ಅಂದ್ರೆ ನಮ್ಗೆ ಊಟ ಬರ್ಲಿ ಬಿಡ್ಲಿ ಏನೇ ಇರ್ಲಿ ಅದು ಏಕಾಗ್ರತೆಯಿಂದ ನಾವು ಆ ವಾಕ್ಯಗಳನ್ನ ತಗೊಳ್ಬೇಕನ್ನುವಂತ ಭಾವ ನಮ್ಮ ಹತ್ರ ಬರ್ಬೇಕು. ಆಮೇಲೆ ಚಳಿ ಇದ್ರು ಕೂಡ, ಮಳೆ ಇದ್ರು ಕೂಡ, ಅಥವಾ ಏನೇ ಇದ್ರು ಕೂಡ ಅಲ್ಲಿ ಅಂದ್ರೆ ಛಲದಿಂದ ಇವೆಲ್ಲವುಗಳನ್ನ ಸೈರಣೆ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ತಾಳ್ಮೆ ತಗೊಳ್ಳುವಂಥದ್ದು. ಇದು ಬಹಳ ಮುಖ್ಯ ಇರ್ತದೆ. ಇದು ಕೂಡ ಶ್ರದ್ಧಾ ಅಂದ್ರೂ ಕೂಡ ಈ ಗುರುವಿನ ವಾಕ್ಯದ ಮೇಲೆ, ಈ ಗ್ರಂಥಗಳ ಮೇಲೆ ಇರುವಂತದ್ದು ಶ್ರದ್ಧೆ ಇರ್ಬೇಕು. ಈ ಹೇಳುವಂತ ಇವತ್ತ ಈ ಟೈಮ್, ಈ ಸತ್ಸಂಗದ ಒಂದು ಸಮಯದಲ್ಲಿ ನಾವ್ ಯಾವುದಕ್ಕ ಆ ಟೈಮ್ ಇದಕ್ಕಾಗಿ ನಾವು ಮೀಸಲಿಡ್ತೀವಿ ಅನ್ನುವಂಥ ಭಾವ ಇರಬೇಕು. ಒಂದು ಗ್ರಂಥಗಳ ಮೇಲೆ ಇರುವಂತ ಶ್ರದ್ಧೆ ಇರಬೇಕು, ಒಂದು ಸತ್ಸಂಗಿಗಳ ಮೇಲೆ ಇರುವಂತ ಒಂದು ಶ್ರದ್ಧೆ ಭಾವ ಇರಬೇಕು, ಮತ್ತು ಗುರುವಿನ ಮೇಲೆ ಎಲ್ಲಕ್ಕಿಂತ ಹೆಚ್ಚಿನ ಸದ್ಭಾವ ಇರಬೇಕು. ಇದು ಶ್ರದ್ಧೆ ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಶ್ರದ್ಧಾವನ್ ಲಭತೆ ಜ್ಞಾನ ಅಂತ ಹೇಳ್ತಾರೆ. ಎಷ್ಟು ಶ್ರದ್ಧೆ ಇರ್ತದೆ ನಿನ್ನ ಹತ್ರ ಅಷ್ಟು ಜ್ಞಾನ ನಿನಗ ಅಳವಡಿಸ್ತದೆ ಅನ್ನುವಂಥದ್ದು. ಮತ್ತೆ ಸಮಾಧಾನದಿಂದ ಈ ಶಾಸ್ತ್ರ ಕೇಳ್ಬೇಕಾದಾಗ ಬಹಳ ಸಮಾಧಾನದಿಂದ ಮನಸ್ಸನ್ನ, ಅದಕ್ಕೆ ಹೇಳ್ತಾರೆ ಲೋಕದ ಡೊಂಕನ್ನು ನೀವೇ ಕೆತ್ತಿದ್ದೀವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈಗ ನಮ್ಮ ಮನಸ್ಸೇ ಸರಿ ಇರ್ಲಿಲ್ಲ ಅಂದ್ರೆ ನಮ್ಗೆ ಜಗತ್ತು ಸರಿ ಕಾಣಂಗಿಲ್ಲ. ಮತ್ತೆ ನಮ್ಮ ಮನಸ್ಸೇ ಸಮಾಧಾನದಿಂದ ಇರ್ಲಿಲ್ಲ ಅಂದ್ರೆ ಈ ವಾಕ್ಯಗಳು ಅಳವಡಂಗಿಲ್ಲ, ಸದ್ಗುರು ವಾಕ್ಯಗಳು ಗೊತ್ತಾಗಂಗಿಲ್ಲ ನಮ್ಗೆ. ಅದಕ್ಕೆ ಬಹಳಷ್ಟು ಸಮಾಧಾನದಿಂದ ನಮ್ಮ ಮನಸ್ಸನ್ನು ಸಮಾಧಾನ ಇಟ್ಕೊಂಡಿರ್ಬೇಕಾಗ್ತದೆ. ಅಂದ್ರೆ ಸಾತ್ವಿಕ ಗುಣವನ್ನ ಮೇಲ್ಮುಖ ಮಾಡ್ಕೋಬೇಕಾಗ್ತದೆ. ಎಷ್ಟು ಲೌಕಿಕ ಜನರಲ್ಲಿ ಆದಷ್ಟು ರಜೋಗುಣ ಮತ್ತೆ ತಮೋಗುಣ ಜಾಸ್ತಿ ಇರ್ತಾವ. ಅಂದ್ರೆ ಒಂದು ಗುಣ ಬಂದಾಗ ಇನ್ನೂ 2 ಗುಣ ಇರಂಗಿಲ್ಲ. ಮೊದಲೇ ನಗ್ಗಿನ ಮುಳ್ಳು ತರ ಒಂದು ಗುಣ ಮೇಲ್ಗಡೆ ಇದ್ದಾಗ ಇನ್ನೂ 2 ಗುಣ ಕೆಳಗೆ ಬಿದ್ದಿರ್ತಾವ. ಇದು 3 ಒಂದೇ ಸಲಕ್ಕೆ ಇರ್ತಾವೇನಂದ್ರೆ ಇರಂಗಿಲ್ಲ. ಒಂದು ಗುಣ ಇದ್ದಾಗ ಇನ್ನೂ 2 ಗುಣ ಕೆಳಗೆ ಬಿದ್ದಿರ್ತಾವ. ಅದಕ್ಕೆ ನಮಗೆ ಬಹಳ ಸಮಾಧಾನ ಇರ್ಬೇಕಾಗಿತ್ತು ಅಂದ್ರೆ ಸತ್ವಗುಣದಲ್ಲಿ ರಜೋಗುಣದಲ್ಲಿ ಮನಶ್ಚಂಚಲತೆ ಇರ್ತದ. ಈ ತಮ ಗುಣದಲ್ಲಿ ಮೋಹಕ್ಕೊಳಗಾಗ್ತಿರ್ತದ, ಮೂಢತೆ ಇರ್ತದ. ಆ ಭಾವ ನಮಗ್ ಗೊತ್ತಾಗ್ಬೇಕು. ಈಗ ನಮಗೆ ಗೊತ್ತಾಗ್ತದೆ, ಇಲ್ಲ ನಮ್ ಗುರು ಹಾಕಿ ಕೇಳ್ಬೇಕಂತ ಆಸೆ ಆಗ್ಯದ, ಅಪೇಕ್ಷೆ ಆಗ್ಯದ, ಕೇಳ್ಬೇಕಂತ ಒಂದು ಸಮಾಧಾನ ನಮ್ಮ ಹತ್ರ ಐತೆ, ಕೇಳುವಂತ ವಿಚಾರ ನಮ್ಗೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಇವಾಗ ಸತ್ವಗುಣ ಐತೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಅದು ಬಿಟ್ಟು ಮನಸ್ಸು ಯಾಕೋ ಸಮಾಧಾನ ಇಲ್ಲ, ವಿಷಯಗಳ ಕಡೆ ಮನಸ್ಸು ಹೋಗಾಕತ್ತದ, ಏನೇನೋ ಆಗಾಕತ್ತದ, ನನ್ನ ಮನಸ್ಸಿನಲ್ಲಿ ತಲ್ಲಣ ಆಗಾಕತ್ತದ, ಯಾಕೋ ವಿಚಾರಗಳು ಬರಾಕತ್ತ, ಹಂಗಂದಾಗ ಅಲ್ಲಿ ರಜೋಗುಣ ಬಂದದ ನಮ್ಮ ಹತ್ರ ಅಂತ ನಾವೇ ತಿಳ್ಕೊಳ್ಬೇಕು.
ಮತ್ತೆ ಅದು ನಂತರ ತಮ್ಮ ಗುಣ, ಒಂದು ಅಲಸ್ಯ ಭಾವ ಬರೋದು, ಅದ್ ತಿನ್ಬೇಕು ಇದು ತಿನ್ಬೇಕಂತ ಬರುವುದು, ಒಂದು ಮೋಹ ಭಾವ ಬರುವುದು, ಇದೆಲ್ಲ ಬಂತಂದ್ರೆ ನಮ್ಮ ಹತ್ರ ತಮ್ಮ ಗುಣ ಎದ್ದದ ಬಂದಿದೆ, ಇವಾಗ ಇದೆ ಅಂತ ತಿಳ್ಕೊಳ್ಳೋದು. ಇದೆಲ್ಲ ಗೊತ್ತಾಯ್ತಂದಾಗ ನಾವು ಆದಷ್ಟು ಸತ್ವ ಗುಣವನ್ನ, ಈ ಜ್ಞಾನವನ್ನ ಪಡ್ಕೊಳ್ಬೇಕಾದ್ರ ನಾವು ಸಾತ್ವಿಕ ಗುಣವನ್ನ ಜಾಸ್ತಿ ಇಟ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಆದಾಗ ಖಂಡಿತ ಆ ಮನಸ್ಸು ಕೂಡ ಸಮಾಧಾನಯುಕ್ತವಾಗಿರ್ತದೆ. ಅದಕ್ಕೆ ಈ ರೀತಿ ಈ ಸಮಾಧಾನದಿಂದ, ಈ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಶ್ರವಣ ಬಹಳ ಕೆಲಸ ಮಾಡ್ತದೆ. ಈ ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವನ ನಾಶ ಮಾಡ್ತದೆ. ನಮ್ಗೆ ಏನೇ ಸಂಶಯಗಳಿದ್ರು ಕೂಡ ಅಲ್ಲಿ ನಿವೃತ್ತಿ ಆಗ್ತವೆ. ಇದರಿಂದ ಯಾವುದಕ್ಕೂ ಅವಕಾಶ ಇರಂಗಿಲ್ಲ. ಇಲ್ಲಿ ಯಾವುದೇ ಸಂಶಯಗಳಿದ್ರು ಕೂಡ ಅವೆಲ್ಲವನ್ನ, ಯಾಕಂದ್ರೆ ಇದು ಅಜ್ಞಾನವನ್ನ ನಿವಾರಣೆ ಮಾಡ್ತದೆ. ಯಾಕಂದ್ರೆ ಪಕ್ಕ ಶ್ರವಣ ಆಗ್ಬೇಕು, ಚೆನ್ನಾಗಿ ಕೇಳ್ಬೇಕಂತ. ಅದಕ್ಕೆ ನೆರೆ ಕೇಳು ಅಂತ ಹೇಳತ್ತಾರ. ಶ್ರವಣ ಪಕ್ಕ ಆಗ್ಬೇಕು. ಅಂದಾಗ ಈ ಶ್ರವಣ ಮತ್ತೆ ಮನನ ಅನ್ನುವಂಥದ್ದು ಕೇಳಿದ್ದನ್ನ ಹೌದಾ ಅಲ್ಲ ಅಂತ ನಮ್ಮ ಒಳಗಡೆ ಅನುಭವ ಬರ್ತದೆ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಈಗ ಶರೀರ ನಾನಲ್ಲ ಅಂದ್ರೆ ಗುರುಗಳು ಹಂಗ ಹೇಳ್ತಾರ, ಶರೀರ ನಾನಲ್ಲ ಅಂತಂದ್ರೆ ಹೆಂಗ್ ಶರೀರ ನಾನಲ್ಲ? ಈ ಹೇಳಿದ ತಕ್ಷಣನೇ ನಾವು ಅದನ್ನ ಮನನ ಮಾಡುವಂಥದ್ದು. ಸ್ವಲ್ಪ ಎಲ್ಲ ಕ್ಲಾಸ್ ಮುಗಿದ್ಮೇಲೆ ಆದ್ರೂ ಕೂಡ ಅದನ್ನ ಚಿಂತನೆ ಮಾಡುವಂಥದ್ದು ಮನನ. ಇದು ಹೌದಾ ಶರೀರ ನಾನಲ್ಲ ಅಂದ್ರೆ ಹೆಂಗ್ ನಾನಲ್ಲ? ಈಗ ನನ್ನ ಮನೆ, ನನ್ನ ಹೊಲ, ನನ್ನ ಆಸ್ತಿ ಅಂತಸ್ತು, ನನ್ನ ಇವೆಲ್ಲ ಸಾಮಾನು ನಾನು ಅಂತೀವಿ ಅಂದಾಗ ನನ್ನ ಶರೀರ ಅಂತೀವಲ್ಲ, ಹೌದಲ್ಲ ಗುರುಗಳು ಹೇಳಿದ್ದು ಕರೆಕ್ಟ್, ನನ್ನ ಶರೀರ ಹೌದಲ್ಲ ಅಂದ್ರೆ ಇದು ಒಂದೊಂದು ವಿಚಾರಗಳನ್ನ ನಾವು ಮನನ ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಮನನ ಮಾಡಿದ್ಮೇಲೆ ಒಂದು ನಿರ್ಧಾರ ಬರ್ತದೆ, ಹೌದು ಅಂತ ಬರುವಂಥದ್ದು. ಅದು ನಿಧಿಧ್ಯಾಸನದಲ್ಲಿ ತಂತಾನೆ ರಿವಿಷನ್ ಆಗ್ತಿರ್ತದೆ, ರೀಕಾಲ್ ಆಗ್ತಿರ್ತದೆ. ಈ ರೀತಿಯಾಗಿ ಮಾಡಿದಾಗ ಇದರಿಂದ ಈ ಮೂರು ಏನು ವರ್ತಮಾನ, ಭೂತ ಮತ್ತೆ ಭಾವಿ, ಇವುಗಳ ಪ್ರತಿಬಂಧಕವನ್ನ ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಗಲ್ಲ ಅಂತ ಕುಂದ್ರೋದಿಲ್ಲ, ಆಗಂಗ್ಲ ಅನ್ನುವಂಥದ್ದು ಯಾವುದು ಸಾಧ್ಯ ಇಲ್ಲ ಇಲ್ಲಿ. ಯಾಕಂತಂದ್ರೆ ಮನಸ್ಸು ಮಹಾದೇವ ಆಗ್ಬೇಕಾಗ್ಯದ ಇಲ್ಲಿ. ಹಂಗಾಗಿ ನಾವ್ ಎಷ್ಟು ಪ್ರಯತ್ನದ ಆಧೀನ ಅದ ಇದು ಪರಮಾರ್ಥ. ಪ್ರಯತ್ನ ಮಾಡ್ಲೇಬೇಕಾಗ್ತದೆ. ಇಲ್ಲ ಪ್ರಯತ್ನ ಮಾಡದಿದ್ರೆ ಖಂಡಿತ ಸಾಧ್ಯ ಇಲ್ಲ. ಇದು ಒಂದು ಜನ್ಮ ನಾವು ಅಲಕ್ಷ್ಯ ಮಾಡಿದ್ರೆ ಮತ್ತೆ ಬಹಳ ಜನ್ಮಗಳನ್ನು ಮತ್ತೆ ಇದೇ ಸಂಸಾರ ಮಾಡ್ಬೇಕು, ಇದೇ ದುಃಖನೇ ಪಡ್ಬೇಕು, ಇದೇ ಗರ್ಭಕ್ಕೆ ಬರ್ಬೇಕು, ಹಿಂಗೆ ಗರ್ಭಕ್ಕೆ ಬರ್ಬೇಕು, ಇದೇ ಕಷ್ಟಗಳನ್ನ ನಾವು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಇದರಿಂದ ನಾವ್ ಇವಾಗ ಇದ್ದಾಗೆ ಆನಂದ ಪಡ್ಕೊಳಕ್ ಸಾಧ್ಯ ಅದಲ್ಲ ಈ ಮನುಷ್ಯನ ಜನ್ಮ. ಇದ್ದಾಗೆ ನಾವ್ ಇಂಥ ಆನಂದವನ್ನ ಪಡ್ಕೊಂಡು ಮತ್ತೆ ಈ ದುಃಖವನ್ನ ನಿವೃತ್ತಿ ಮಾಡ್ಕೊಳ್ಳೋದು. ಅತ್ಯಂತ ದುಃಖ ನಿವೃತ್ತಿ ಅಂದ್ರೆ ಇದು ಘೋರವಾದಂತ ದುಃಖ. ಇದು ಅಂತ ದುಃಖವನ್ನ ನಿವೃತ್ತಿ ಮಾಡ್ಕೊಳ್ಳಿಕ್ಕೆ ಮಾನವ ಶರೀರ ಮಾತ್ರ ಸಾಧ್ಯ, ಮತ್ತೆ ಬೇರೆ ಯಾವ ಶರೀರಗಳಲ್ಲಿ ಸಾಧ್ಯ ಇಲ್ಲ. ಹಂಗಾಗಿ ಇಲ್ಲಿ ಹೇಳ್ತಾರೆ, ತನ್ನ ಈ ಒಂದು ವೇಳೆ ಇದು ನಿವಾರಣೆ ಮಾಡದೆ ಇದ್ರೆ, ಅದಕ್ಕೆ ಎಲ್ರಿಗೆ ಮೋಕ್ಷನೇ ಬೇಕಾಗಿರ್ತದಲ್ಲ, ಆನಂದ ಅಂತ ಎಲ್ರಿಗೆ ನಮಗೂ ಆನಂದ ಬೇಕಾ. ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗಳು ಇವತ್ತು ಏನು ಮಾಡುವಂತ ಕೆಲಸ ಮಾಡುವಂಥದ್ದು ಯಾವ ಒಂದು ಅಪೇಕ್ಷೆ ಅಂದ್ರೆ ನಾವು ಆನಂದವಾಗಿರ್ಬೇಕು, ಸುಖವಾಗಿರ್ಬೇಕು ಅನ್ನೋದು ಒಂದೇ ಅಪೇಕ್ಷೆ ಅಲ್ಲ. ಅದಕ್ಕೆ ಇಂಥ ಮೋಕ್ಷ ಹೆಂಗೈತೆ ಅಂತಂದ್ರ ಎಲ್ಲಾ ದುಃಖಗಳಿಗೆ ಮೂಲ ಕಾರಣವಾದಂತ ಅಜ್ಞಾನ ನಿವೃತ್ತಿ ಮಾಡುವಂಥದ್ದು, ಎಲ್ಲಾ ಸುಖಗಳಿಗೆ ಮೂಲ ಸುಖ ಐತಲ್ಲ ಆನಂದ, ಅದರ ಒಂದು ಜರಿ ಇರ್ತದ ನೋಡ್ರಿ, ಬಾವಿ ಒಳಗೆ ಜರಿ ಬಂದಾಗ ನೀರ್ ಇರ್ತಾವ, ಯಾವತ್ತೂ ನೀರ್ ಇರ್ತಾವ. ಆ ರೀತಿ ಇವೆಲ್ಲ ಏನ್ ನಮ್ಗೆ ಆನಂದ ಕಾಣ್ತಾವ, ಸುಖ ಕಾಣ್ತಾವ, ವಿಷಯಾದಿಗಳ ಸುಖ ಆಗಿರ್ಬೋದು, ಇವೆಲ್ಲ ಏನ್ ಸುಖಗಳು ಕಾಣ್ತಾವಲ್ಲ, ಇವೆಲ್ಲ ಪ್ರತಿಬಿಂಬ ಆನಂದಗಳು, ಪ್ರತಿಬಿಂಬ ಸುಖಗಳು. ಪ್ರತಿಬಿಂಬ ಆನಂದಕ್ಕೆ ಮೂಲ ಕಾರಣವಾದಂತ ಬಿಂಬ ಆನಂದವನ್ನ ಇಲ್ಲಿ ನಾವು ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದು. ಇದು ಅದು ಒಂದು ಮಾಡ್ಕೊಂಡ್ಬಿಟ್ರೆ ಮುಗ್ದ ಹೋಯ್ತಲ್ಲ ಎಲ್ಲಾನು. ಆ ರೀತಿ ಇದು ಒಂದು ವೇಳೆ ಇವುಗಳಿಂದ ನಮಗೆ ಭೂತಾದಿ ಪ್ರತಿಬಂಧಕಗಳು ಏನಾರಿದ್ರೆ ನಿವೃತ್ತಿ ಮಾಡ್ಕೊಳ್ಬೇಕು. ಕ್ಷಮೆ, ದಮೆ, ತಿತಿಕ್ಷೆ, ಉಪರತಿ ಇವೆಲ್ಲವುಗಳಿಂದ ನಿವೃತ್ತಿ ಮಾಡ್ಕೊಂಡು ನಾವು ಶ್ರವಣ ಮನನ ನಿಧಿಧ್ಯಾಸನದಿಂದ ಇವು ನಿವೃತ್ತಿ ಮಾಡ್ಕೊಳಕ್ಕೆ ಸಾಧ್ಯ ಅದ, ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇದು ಮಾಡದೆ ಹೋದ್ರ ನಾನು ಯಾರಿದ್ದೀನಂತ ನಿನಗೆ ಅಪರೋಕ್ಷ ಜ್ಞಾನ ಆಗಂಗಿಲ್ಲ. ಇದು ಮಾಡ್ಕೊಳ್ಳದೆ ಇದ್ರೆ ಅದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಇದನ್ನ ಈ ರೀತಿ ತನ್ನ ನಿಜದ ಒಂದು ಅಪರೋಕ್ಷ ಜ್ಞಾನ ಅಲ್ಲಿ ಅಳವಡಂಗಿಲ್ಲ. ಅದಕ್ಕೆ ಇದು ನಿನ್ನ ನಿಜ ಸ್ವರೂಪ ಹೆಂಗೈತಂದ್ರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥದ್ದು. ಅದು ತ್ರಿಕಾಲ ಅಬಾಧ್ಯವಾಗಿರುವಂಥದ್ದು, 3 ಕಾಲದಲ್ಲಿ ಇರುವಂಥದ್ದು. ಮತ್ತೆ ಒಂದು ದೇಶದಾಗ ಐತಪ್ಪ, ಒಂದು ಕಾಲದಾಗ ಐತೆ, ಆಮೇಲೆ ಒಂದು ವಸ್ತುದಾಗ ಐತೆ ಅನ್ನುವಂಥದ್ದು ಇಲ್ಲ. ಇದು ನಿನ್ನ ಸ್ವರೂಪ ಹೆಂಗೈತೆ ಅಂದ್ರ ಇಲ್ರಿ ಮಳೆಗಾಲ ಚಳಿಗಾಲ ಅದು ಇದು ಅಂತ ಅನ್ನುವಂಥದ್ದಲ್ಲ, ಒಂದು ಕಾಲದಲ್ಲಿ ಇರ್ತದ ಅನ್ನುವಂಥ, ದೇಶದಲ್ಲಿ ಇರ್ತದ ಅನ್ನುವಂಥದ್ದಲ್ಲ, ಒಂದು ವಸ್ತುವಿನಲ್ಲಿ ಇರ್ತದ. ಯಾಕಂದ್ರ ತ್ರಿವಿಧ ಪರಿಚ್ಛೇದ ರಹಿತವಾಗಿರುವಂಥದ್ದು. ಮತ್ ಹೆಂಗೈತೆ ಅಂತ ಅಲ್ಲ, ಅನಂತವಾಗಿರುವಂಥದ್ದು ನಿಂದು. ಅದಕ್ಕ ಈ ರೀತಿಯಾಗಿ ಜ್ಞಾನ ಸಮುದ್ರವೇ ನಿನ್ನಲ್ಲೇ, ಅದು ಆನಂದದ ಸಮುದ್ರವೇ ನಿನ್ನಲ್ಲೇ. ಅದು ಬಿಟ್ಟು ಎಲ್ಲೆಲ್ಲ ಹುಡ್ಕಕ್ ಹೋಗ್ತೀವಿ ನೀನು.
ಅದಕ್ಕೆ ನಿನ್ನೊಳಿಯುವುದು ಸತ್ಯ ಪದವು ಅದನ್ನು ಅನುಭಾವದಿ ನೋಡು ಮನುಜ ನೀನೇ ಮುಕ್ತನು. ಎಲ್ಲಿ ಹೊರಗೆ ಹೋಗಂಗೆ ಇಲ್ಲ, ಇಲ್ಲಿ ನಿನ್ನೊಳಗ ತೆಗಿಬೇಕಾಗಿದೆ. ಹೆಂಗ್ ತೆಗಿಬೇಕು ಅದಕ್ಕೆ ಹೇಳ್ತಾರ ಏನಂದ್ರೆ, ಈ ಶರೀರ ಅನ್ನುವಂಥದ್ದು ಒಂದು ಇವೆಲ್ಲ ಪಂಚಭೂತಗಳು, ಈ ಪಂಚ ಏನದಾವ, ಈ ಪಂಚಭೂತಗಳಾಗಿರ್ಬೋದು, ಇವೆಲ್ಲಷ್ಟು ಒಂಥರ ತಿಪ್ಪಿಗಳಿದ್ದಂಗೆ, ತಿಪ್ಪಿ ಇದ್ದಂಗೆ. ಯಾಕಂದ್ರ ಈ ಇಂದ್ರಿಯಗಳಾಗಿರ್ಬೋದು, ಪಂಚಕೋಶಗಳಾಗಿರ್ಬೋದು, ಇವೆಲ್ಲ ತೆಗೆದು ಇದ್ರ ಒಳಗಡೆ ಒಂದು ಅದ್ಭುತವಾದಂತ, ಈಗ ಮಣ್ಣುಗಳನ್ನ ತೆಗೆದಾಗ ಚಿನ್ನನೇ ಗಟ್ಟಿ ಚಿನ್ನ ಬರ್ತದಿಲ್ಲ, ಮಣ್ಣು ತೆಗೆದು ಅದು ಫಿಲ್ಟರ್ ಮಾಡಿದಾಗ ಅಲ್ಲಿ ಗಟ್ಟಿಯಾದಂತ ಒಂದು ಚಿನ್ನ ಬರ್ತದಲ್ಲ, ಅದ್ರ ಹಂಗ ಇವು ಶರೀರ, ಇಂದ್ರಿಯಗಳು, ಈ ಪಂಚಕೋಶಗಳು, ಇವೆಲ್ಲವನ್ನ 25 ತತ್ವಗಳು, ಇವೆಲ್ಲ ತೆಗೆದು ನೋಡಿದಾಗ ಉಳಿದದ್ದು ಉಳಿಮೆ ಯಾವುದು? ಗಟ್ಟಿ ಚಿನ್ನನೇ, ನಿನ್ನ ನಿಜ ಸ್ವರೂಪ. ಅದಕ್ಕೆ ನಿನ್ನದೇ ಅನ್ನುವಂತ ಜ್ಞಾನರತ್ನ ಐತೆ ಅಲ್ಲಿ, ಅದನ್ನ ತೋರಿಸುವಂತ ಕೆಲಸ ಶರಣರದು, ಮಹಾತ್ಮರದು ನೋಡ್ರಿ ಈ ಕೆಲಸ. ಇವನ್ನೆಲ್ಲ ತೆಗಿಯೋದು, ಇದೆಲ್ಲ ನೀನಲ್ಲ ಅಂತ ಹೇಳುವಂಥದ್ದು. ಅದಕ್ಕೆ ನಿನ್ನಲ್ಲೇ ಆದ ಜ್ಞಾನ ಸಮುದ್ರ, ನಿನ್ನಲ್ಲೇ ಆದ ಆನಂದದ ಸಾಗರ, ನಿನ್ನಲ್ಲೇ ಆದ. ಅದಕ್ಕಾಗಿ ನಿನ್ನ ಈ ರೀತಿ ಮಾಡ್ಕೊಡ್ಬೇಕಾದ್ರ ನಿನ್ನ ಸತ್ತು ಅನಂತ ಚಿನ್ನಿದಿ ಅದ ತನ್ನ ನಿಜವು. ಯಾಕಂದ್ರ ನಿನಗ ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರ ಈ ಭೂತಾದಿ ಪ್ರತಿಬಂಧಕವನ್ನ ನಿವೃತ್ತಿ ಮಾಡ್ಕೊಳ್ಬೇಕಾಗ್ತದೆ. ನಿವೃತ್ತಿ ಮಾಡ್ಕೊಳಕ ಅವರು ಶಮ, ದಮೆ, ತಿತಿಕ್ಷೆ ಇವುಗಳನ್ನ ಮಾಡ್ಕೊಳ್ಬೇಕಾಗ್ತದ. ಈ ರೀತಿ ಈ ಪ್ರತಿಬಂಧಕವನ್ನ ನಿವೃತ್ತಿ ಮಾಡ್ಕೊಂಡ್ರೆ ನಿನಗ ಅಪರೋಕ್ಷ ಜ್ಞಾನ ಖಂಡಿತ ಇದೇ ಶರೀರದಲ್ಲಿ ಮತ್ತ ಮುಂದ ಇದಕ್ ಪ್ರತಿಫಲ ಅಂತ ಕುಂದ್ರಂಗಿಲ್ಲ. ಇಲ್ಲಿ ನಾವೆಷ್ಟು ತೀವ್ರ ಭಾವದಿಂದ ಇದಕ್ಕೆ ಹೋಗ್ತೀವಿ, ಖಂಡಿತ ಇದೇ ಜನ್ಮದಲ್ಲೇ ನಾವು ಮುಕ್ತನಾಗ್ಲಿಕ್ಕೆ ಸಾಧ್ಯ ಅದ ಅಂತ ಕೂಡ ಹೇಳ್ತಾರ. ಮತ್ತೀಗ 5ನೇ ನುಡಿಯಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ? ಬಹು ವಿಧಿಗಳ ನುಳಿದು ಆರೈಯುತ್ತಿರೆ ಪೇಳಿದ ಅಹಿತವ ಆವ ಎಡೆಯೋಳ್ ಉಳಿಯುವವು ಅಲ್ಲಿ ಸಹಜ ರೂಪಿನ ಶಂಭುಲಿಂಗವೇ ಗೋಚರಬಹುದೆಂಬ ದೃಢವಾಗುವುದರಿಂದ ಅಂತ ಕೂಡ ಅಲ್ಲಿ ಹೇಳ್ತಾರ. ಎಲ್ಲಿ ಅವು ಪ್ರತಿಬಂಧಕಗಳು ಉಳಿತಾವೋ ಅಲ್ಲಿ ದೃಢ ಅಪರೋಕ್ಷ ಜ್ಞಾನ ಆಗಂಗಿಲ್ಲ ಅಂತ ಹೇಳ್ತಾರ. ಎಲ್ಲಿ ಉಳಿತಾವ ಅಲ್ಲಿ ಯಾವ ರೀತಿ ಅಂದ್ರ, ಇಲ್ಲಿ ಕೂಡ ಏನ್ ಹೇಳ್ತಾರ? ಬಹು ವಿಧಿಗಳನ್ನು ಅಂದ್ರೆ ಅನೇಕ ರೀತಿಯ ಕರ್ಮಗಳನ್ನ, ಬಹಳಷ್ಟು ಕರ್ಮಗಳನ್ನ ಬಿಟ್ಟು, ಯಾಕಂದ್ರೆ ಈ ಕರ್ಮಕಾಂಡ, ಉಪಾಸನೆ ಕಾಂಡ, ಜ್ಞಾನಕಾಂಡ ಅಂತ ವೇದಗಳಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಕರ್ಮಕಾಂಡ, ಉಪಾಸನೆ ಕಾಂಡ ಈ ಜ್ಞಾನಕ್ಕೆ ಸಹಾಯಕಾರಿ ಅದಾವ. ಯಾಕಂತಂದ್ರೆ ಇವುಗಳಿಂದ ಅಂತಃಕರಣ ಶುದ್ಧಿ ಆಗ್ತದೆ, ಇದರಿಂದ ಮತ್ತೆ ಮುಂದಿನ ಸ್ಟೆಪ್ಪಿಗೆ ಹೋಗುವಂಥದ್ದು. ಅದಕ್ಕೆ ಇವು ಮತ್ತೆ ಕರ್ಮದಲ್ಲೇ ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸದಿರು ಮುಕ್ತಿಯಂ ಬಯಸಿ ಮನುಜ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಕರ್ಮದಲ್ಲಿ ಮೋಕ್ಷ ಬಯಸಿದ್ರೆ ಕರ್ಮದಲ್ಲಿ ಮೋಕ್ಷ ಆಗಂಗಿಲ್ಲ. ಅದ್ರ ಕರ್ಮ ಹೆಂಗಂದ್ರೆ ಸಪೋರ್ಟ್ ಮಾಡ್ತದ, ನಿನ್ನ ಅಂತಃಕರಣ ಶುದ್ಧ ಮಾಡ್ತದೆ. ಕರ್ಮ ಉಪಾಸನೆಗಳು ಏನ್ ಮಾಡ್ತಾವಂದ್ರೆ ನಿನ್ನ ಅಂತಃಕರಣ ಶುದ್ಧ ಮಾಡ್ತಾವ. ಭೋಗದ ಅಪೇಕ್ಷೆ ಇದ್ದಂಥವ್ರಿಗೆ ಭೋಗದ ವಸ್ತುಗಳನ್ನ ಕೊಡ್ತಾವ. ಆದ್ರೆ ನಿಷ್ಕಾಮ ಭಾವ ಇದ್ದಂಥವ್ರಿಗೆ ಅಂತಃಕರಣ ಶುದ್ಧ ಆಗ್ತದೆ. ಯಾಕಂದ್ರೆ ಇವು ಬಹಳಷ್ಟು ವಿಧಿ ರೂಪದ ಒಂದು ಕರ್ಮಾದಿಗಳನ್ನ ಮಾಡುವಂಥದ್ದನ್ನ ಬಿಟ್ಟು ಗುರುಮುಖದಿಂದ ಶ್ರವಣ ಮಾಡ್ತಾ ಇದ್ದಾರ ಅಂತ ಅನ್ಕೊಂಡ್ರು ಕೂಡನು. ಅಲ್ಲಿ ಶ್ರೀ ಗುರುಮುಖದಿಂದ ವೇದಾಂತ ಶ್ರವಣ ಮನನಾದಿಗಳನ್ನ ಮಾಡ್ತಾ ಇದ್ರು ಕೂಡ ಈ ಭೂತಾದಿ ಪ್ರತಿಬಂಧಕಗಳು ಅವು ಹೋಗದೆ ಹಂಗ ಉಳಿದ್ರೆ ಅದೀಗ ಏನಾಗ್ತದ? ಸಚ್ಚಿದಾನಂದ ಸ್ವರೂಪದ ಒಂದು ಜ್ಞಾನ ಅಳವಡಂಗಿಲ್ಲ, ದೃಢ ಅಪರೋಕ್ಷ ಜ್ಞಾನ ಅಲ್ಲಿ ಆಗಂಗಿಲ್ಲ. ಆದ್ರಿಂದ ಅಂಥವ್ರಿಗೆ ಮುಕ್ತಿ ಆಗಂಗಿಲ್ಲ. ಅದನ್ನ ನಿವೃತ್ತಿ ಮಾಡ್ಕೊಂಡಾಗೆ ಮೋಕ್ಷ ಅನ್ನುವಂಥದ್ದು ಆಗ್ತದಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಹೇಳ್ತಾರ ಅಂದ್ರ ವಿವೇಕ, ವೈರಾಗ್ಯ, ಶಮೆ, ದಮೆ, ತಿತಿಕ್ಷೆ, ಉಪರತಿ ಇವು ಸಾಧನೆಗಳು ಖಂಡಿತ ಅದ್ ಮಾಡ್ಕೊಡ್ಬೇಕಂತಂದು ನಿನ್ನ ಕಡೆ ಬಿಟ್ಟದ್ದು. ಅದಕ್ಕ ಈ ವಿಚಾರವನ್ನ ನೀನ್ ಮಾಡಿ, ಅದಕ್ಕೆ ಮಹಾತ್ಮರು ಹೇಳಿದಂತ ವಾಕ್ಯಗಳನ್ನ ನಾವು ಕೇಳೋದಕ್ಕಿಂತ ಅದನ್ನ ನಡೆಯಲ್ಲಿ ಸ್ವಲ್ಪ ಅದಕ್ಕೆ ಹೇಳ್ತಾರ, ಒಂದೊಂದು ಹನಿ ನೀರು ಕೂಡಿದ್ರೇನೆ ಒಂದು ನದಿ ಆಗ್ತದ, ಒಂದು ಹಳ್ಳ ಕೊಳ್ಳಗಳು ಆಗ್ತಾವ, ಒಂದೊಂದು ಜೋಳ ಕಾಳುಗಳು ಸೇರಿದ್ರೇನೆ ಒಂದು ಕ್ವಿಂಟಲ್ ಏನಾಗ್ತದ ಚೀಲ ಜೋಳ ಆಗ್ತಾವ. ಅದೇ ರೀತಿ ಕೂಡ ನಾವು ಪ್ರತಿ ದಿವಸ ಗುರುವಾಕ್ಯವನ್ನ ಕೇಳಿ ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಮನಸ್ಸು ಯಾವತ್ತು ಈ ಕಡೆ ಇರುವಂತದ್ದು ಗುರುವಾಕ್ಯವನ್ನ ಕೇಳಿ ಒಂದು ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಂತ ಬಂದಾಗ ನಾವು ಇಂಥ ಒಂದು ಭೂತಾದಿ ಪ್ರತಿಬಂಧಕಗಳನ್ನ ನಿವೃತ್ತಿ ಮಾಡ್ಕೊಂಡಾಗ ಅವಾಗ ನಮ್ಗೆ ಅಪರೋಕ್ಷ ಜ್ಞಾನ ನಮ್ಗೆ ದೃಢ ಆಗ್ತದ ಅನ್ನುವಂಥ ವಿಚಾರವನ್ನ ಅಲ್ಲಿ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಇಂಥದನ್ನ ಮಾಡ್ಕೊಳ್ಬೇಕಾದ್ರೆ ಇದು ಕೆಲವೊಂದು ಉಪಾಯಗಳನ್ನ ನಮ್ಗ ಹೇಳಿ ಮತ್ತೆ ಈ ಪ್ರತಿಬಂಧಕಗಳ ನಿವೃತ್ತಿ ಮಾಡಿದ ಬಳಿಕ ಏನಾಗ್ತದ, ಅಹಂ ಬ್ರಹ್ಮಾಸ್ಮಿ ಅನ್ನುವಂತ
ದೃಢ ಅಪರೋಕ್ಷ ಜ್ಞಾನ ಆಗ್ತದೆ, ಖಂಡಿತ ಆಗ್ತದೆ. ಅದಕ್ಕೆ ಇವತ್ತು ಜಗತ್ತಿನೊಳಗ ಬಹಳಷ್ಟು ಜನ ಇದ್ದಾರೆ ಅಲ್ಲೆಲ್ಲಿ ನಮ್ಗೆ ಗೊತ್ತಾಗಂಗಿಲ್ಲ ಅಂದ್ರೂ ಕೂಡ ಜೀವನ್ ಮುಕ್ತರದಾರ, ಜೀವನ್ಮುಕ್ತ ಮಹಾಜ್ಞಾನಿಗಳು ಬಹಳಷ್ಟು ಜನ ಅದಾರ. ಹಂಗಂತಾನೆ ನಾವ್ ಇವತ್ತ ಎಲ್ಲವನ್ನ ನಾವ್ ಇವತ್ತ ಪ್ರತಿಯೊಂದು ಎಲ್ಲ ಮಾತಿನಿಂದ ಅಗ್ರಿಮೆಂಟ್ ಅಂತಲ್ಲ, ಇವತ್ ಸತ್ಯ ಇದೆ ಅಂತಂದ್ರೆ ಅಂತ ಮಹಾತ್ಮರು ಜೀವನ್ ಮುಕ್ತರು ಇವತ್ತಿಗೂ ಅದಾರ. ಯಾಕಂದ್ರೆ ಅವಕಾಶ ಮಾನವ ಜನ್ಮಕ್ಕೆ ಮಾತ್ರ ಜೀವನ್ ಮುಕ್ತಿ ಆಗುವಂಥದ್ದು, ಆನಂದ ಪಡೆಯುವಂಥದ್ದು, ಮೋಕ್ಷ ಪಡ್ಕೊಳ್ಳುವಂಥದ್ದು ಮಾತ್ರ ಮನುಷ್ಯನಿಗೆ ಮಾತ್ರ ಸಾಧ್ಯ ಅದ. ಇದು ಮಾತ್ರ ಯಾಕಂತಂದ್ರ ಈ ರೀತಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ದೃಢ ಅಪರೋಕ್ಷ ಜ್ಞಾನ ಆಗ್ಬೇಕಾದಾಗ ಇವೆಲ್ಲ ಮತ್ತ ಅದರಿಂದ ಏನಾಗ್ತದ ಸಕಲ ದುಃಖ ನಿವೃತ್ತಿ ಆಗ್ತದೆ. ಇದರಿಂದ ಯಾವ್ದ್ರಿಂದ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ದೃಢ ಅಪರೋಕ್ಷ ನಮಗಾದಾಗ ನೋಡ್ರಿ ಆಯ್ತು ಅಂತಂದಾಗ ಸಕಲ ದುಃಖ ನಿವೃತ್ತಿ ಆಗ್ತದ, ಸರ್ವ ಆನಂದ ಪ್ರಾಪ್ತಿ ಆಗ್ತದ. ಮತ್ತೆ ಸರ್ವ ಆನಂದ ಅಂದಾಗ ನಾವ್ ಅರ್ಥ ಮಾಡ್ಕೋಬೇಕು. ಒಂದು ದೃಷ್ಟಾಂತ ಹೇಳ್ತಾರ, ಒಂಚೂರು ಒಂದ್ ಸ್ವಲ್ಪ ಹೇಳ್ಬಿಡೋಣ. ಯಾಕಂತಂದ್ರ ಒಬ್ಬ ರಾಜ ಹೋಗಿದ್ದ, ಎಲ್ಲ ರಾಜ್ಯಗಳನ್ನ ಗೆದ್ದಿದ್ದ, ಮಂತ್ರಿ ಆತ ಇದ್ದ. ಅವ್ರಿಗೆ 3 ಜನ ಹೆಂಡ್ರು, ಅವ್ರಿಗೆಲ್ಲ ಲೆಟರ್ ಬರ್ದ, 3 ಜನರಿಗೆ ಲೆಟರ್ ಬರ್ದ, ಏನೇನ್ ಬೇಕು ಏನೇನ್ ಕೇಳ್ರಿ ಎಲ್ಲವನ್ನ ನಾನು ಕಳಿಸ್ತೀನಿ ಅಂತ ಬರ್ದಿದ್ದ. ಒಬ್ರು ಅಂದ್ರೆ ಬಟ್ಟೆ ಅದೆಲ್ಲ ಆಭರಣ ಅದು ಇದು ಅಂತ ಎಲ್ಲ ಬರ್ದ್ರು, ಇನ್ನೊಬ್ರು ಕೂಡ ಈ ಭೋಗದ ವಸ್ತುಗಳು ಅದು ಇದು ಅಂತ ಬರ್ದ್ರು. ಕೊನೆ ಹೆಂಡತಿ ಮಾತ್ರ ಒಂದು ಪೇಪರ್ನಲ್ಲಿ ಒಂದು ಗೆರೆ ಮಾತ್ರ ಹಾಕಿದ್ರು. ಹಾಕಿದಾಗ ಎಲ್ಲ ಲೆಟರ್ಗಳು ಮುಟ್ಟಿದ್ವು, ಎಲ್ಲ ಓದಿದ, ಇಬ್ಬರದು ಓದಿದ. ಇವ್ರು ಅಂತ ಬಟ್ಟೆ ವಸ್ತ್ರ ಒಡವಿ ಇವೆಲ್ಲ ಕೇಳಿದಾರ, ಇವ್ರು ಇಂತ ವಜ್ರ ವೈಡೂರೆ ಈಕಿ ಕೇಳಿದಾರ, ಈಕಿಗೆ ತಗೋ ಅಂತ ಹೇಳ. ಒಬ್ಬಾಕಿ ಮಾತ್ರ ಒಂದು ಪೇಜಿನಲ್ಲಿ ಒಂದೇ ಗೆರೆ ಹಾಕಿದ್ರು. ಅವಾಗ ಬಹಳಷ್ಟು ತಲೆ ಕೆಟ್ಟ ಹೋಗ್ಬಿಡ್ತು ರಾಜಾಗ. ಅಲ್ಲ ಇವ್ರಿಬ್ರು ಎಷ್ಟು ಹುಷಾರದಾರ, ಈ ಹೆಣ್ಮಗಳಿಗೆ ಏನಾಗ್ಯದ, ಏನಾರ ಬೇಕು ಅಂತಾರ ಬರೀಬೇಕು, ಇದು ಬ್ಯಾಡ್ ಅಂತಾರ ಬರೀಬೇಕು, ಏನಿಲ್ಲ ಒಂದ್ ಗೆರೆ ಹಾಕಿದ್ರೆ ನನಗೆ ಹೆಂಗ್ ಗೊತ್ತಾಗ್ತದಂತ. ಅದಕ್ಕೆ ನಿಧಿನೇ ಬರ್ಲಿಲ್ಲ, ರಾತ್ರಿ ಏನ್ ಬರ್ದಿರ್ಬೋದು ಆಕಿ ಒಂದೇ ಗೆರೆ ಹಾಕಿಬಿಟ್ಟಾಳಲ್ಲ ಅಂತ ಬಹಳ ಯೋಚನೆ ಆಯ್ತು. ಅವಾಗ ಮಂತ್ರಿ ಕರೆದ್ಬಿಟ್ಟು ಹೇಳ್ದ, ನೋಡು ಇಬ್ರು ಬಹಳ ಹುಷಾರದಾರ, ಇವ್ರು ಇಂತಿಂತ ಸಾಮಾನು ಕೇಳಿದ್ರು, ಇವ್ರು ಇಂತಿಂತ ಸಾಮಾನು ಕೇಳಿದ್ರು, ಈಕೆ ಮಾತ್ರ ಒಂದ್ ಪೇಜಿನಲ್ಲಿ ಒಂದೇ ಗೆರೆ ಹಾಕಿಬಿಟ್ಟಾಳ, ನಾನು ಏನ್ ತಿಳ್ಕೊಳ್ಬೇಕು, ನಿಮಗೇನಾದ್ರೂ ಗೊತ್ತಿದ್ರೆ ಹೇಳ್ರಿ ಅಂತ ತೋರಿಸಿದಾಗ ಆತ ಅಂತ ಇವ್ರಿಬ್ರಿಗಿಂತಕಿ ಬಹಳ ಹುಷಾರದಾಳ ಅಂತಂದ್ರು. ಏನೋದು ಅಂತ ಕೇಳಿದಾಗ ಅವಾಗ ಮಂತ್ರಿ ಹೇಳ್ತಾರ, ಇಲ್ಲ ಇವ್ರು ಭೋಗದ ವಸ್ತುಗಳನ್ನ ಕೇಳಿದಾರ, ಈ ಅಮ್ಮ ವಸ್ತ್ರ ಒಡವೆಗಳನ್ನ ಈಕೆ ಕೇಳಿದಾಳ, ಇವ್ರು ಏನು ಕೇಳಿಲ್ಲ, ನೀವ್ ಒಬ್ರೇ ಬೇಕು ಅಂತ ಕೇಳಿದಾಳ, ಆಕೆ ಬೇರೆ ಏನು ಬೇಡ ಅಂತ ಕೇಳಿದಾಳ ಅಂತ ಹೇಳಿದ್ರಂತ. ಅವಾಗ ಇದ್ರ ಒಂದು ತಾತ್ಪರ್ಯ ಏನು ಅಂತಂದ್ರೆ, ಅವು ಇವೆಲ್ಲ ವಸ್ತುಗಳನ್ನ ಅವ್ರು ಕೇಳಿದ್ರು. ಒಬ್ಬ ರಾಜ ಆತ ಒಬ್ಬತ್ತ ನನ್ನ ಜೊತೆ ಇದ್ರ, ಆ ರಾಜ ನನ್ನ ಗಂಡ ಆತ ಒಬ್ಬತ್ತಿದ್ರ ಸರ್ವ ಆನಂದಗಳು ಎಲ್ಲಾನು ಸಿಕ್ಬಿಡ್ತಾವ ಆಕಿ. ಹಂಗಾಗಿ ಆಕಿ ಬಹಳ ಹುಷಾರದಾಳ, ನೀವ್ ಒಬ್ರಿದ್ರ ಆಕಿಗೆ ಯಾವ ಕೊರತೆಲಿ ಎಲ್ಲಾನು ಸಿಕ್ಬಿಡ್ತಾವಲ್ಲ, ಹಂಗಾಗ್ಬಿಟ್ಟು ಅವ್ರು ನಿಮ್ ಒಬ್ರೇ ಬೇಕಂತ ಹೇಳಿದಾರ ಅಂತಂದಾಗ ಅದಕ್ ಬಹಳ ಇದಾಯ್ತಂತ, ಆಶ್ಚರ್ಯ ಐತಂತ. ಹಂಗಾಗಿ ನಾವ್ ಎಲ್ಲಾ ಆನಂದಗಳು, ಅದ್ರಾಗ ಆನಂದ ಇದ್ರಾಗ ಆನಂದ ಅದ, ಅಲ್ಲಿ ಸುಖ ಅದ ಇಲ್ಲಿ ಸುಖ ಅದ, ಎಲ್ಲಕ್ಕಿಂತ ಎಲ್ಲಾ ಸುಖಗಳು ಎಲ್ಲಾ ಆನಂದಗಳ ಒಂದು ಏನು ಸರ್ವಾನಂದಗಳು ಅದರಲ್ಲಿ ಅಡಗಿದಂತ ಒಂದು ಬ್ರಹ್ಮ ಜ್ಞಾನವನ್ನ ಪಡ್ಕೊಂಡ್ಬಿಟ್ರ ಎಲ್ಲವೂ ದೊತ್ತಂಗೆ ಎಲ್ಲ ಸಿಕ್ಕಂಗ ಅನ್ನುವಂತ ವಿಚಾರ. ಯಾಕಂದ್ರೆ ಆ ಬ್ರಹ್ಮಾನಂದದಲ್ಲೇ ಎಲ್ಲ ಅಡಗಿದಾವ, ತೋರುವಂತವೆಲ್ಲ ಹೆಂಗದವ ಪ್ರತಿಬಿಂಬ ಆನಂದಗಳು ಅದಾವ. ಅದಕ್ಕೆ ನೀವ್ ಕಾಣು ಛಲ ಇಡಿ, ಅದಕ್ಕೆ ಛಲ ಬೇಕು ಶರಣಂಗೆ ಪರದೈವ ವಲ್ಲೆನೆಂಬ ಅಂತ ಹೇಳ್ತಾರ ಅವ್ರು. ಛಲದಿಂದ ಸಾಧಿಸು ನೀನು. ಅದಕ್ಕೆ ಹೇಳ್ತಾರೆ ಯಾವ್ದು ಬೇಕಾಗಿಲ್ಲ ಇಂಥ ಒಂದು, ಅದಕ್ಕೆ ನರ ಏನ್ ಹೇಳ್ತಾರ ಅವರು, ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮ ಬೇಕೆ ಅಂತ ಹೇಳ್ತಾರಲ್ಲ, ಅಂತ ಒಂದು ಸ್ಥಿರವಾದ ಮುಕ್ತಿಯನ್ನ ಪಡ್ಕೊಳ್ಬೇಕಾದಾಗ ಎಲ್ಲ ಆ ಒಂದು ಬ್ರಹ್ಮಾನಂದದಲ್ಲಿ ಎಲ್ಲ ಸರ್ವ ಆನಂದಗಳು ಅಡಕ ಆಗಿದಾವ. ಅದಕ್ಕೆ ಅದನ್ನ ನೀ ಪ್ರಾಪ್ತಿ ಮಾಡ್ಕೊಂಡದ್ದೇ ಆದ್ರ ಅಲ್ಲಿ ಎಲ್ಲಾನು ನಿನಗೆ ದೊರೀತಾವನ್ನುವಂತ ವಿಚಾರವನ್ನ ನಮ್ಗೆ ಎಚ್ಚರಿಕೆ ಕೊಡ್ತಾರ. ಮತ್ತೆ ನಾಳೆಯ ವಿಚಾರದಲ್ಲಿ ಬಹಳಷ್ಟು ಅದ್ಭುತವಾದಂಥದ್ದು, ಮನುಷ್ಯನ ಜನ್ಮ ಸಾರ್ಥಕ ಮಾಡುವಂಥದ್ದು, ಪ್ರತಿಯೊಬ್ರು ಮಾಡ್ಕೊಳ್ಳುವಂತ ವಿಚಾರ ಇದು. ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥದ್ದೇ ಮನುಜ ಕುಲ ಜನನದ ಲಾಭ ಯಾವುದಂದ್ರೆ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದೇ ಮುಖ್ಯವಾಗಿರುವಂಥದ್ದು. ಮಹಾತ್ಮರು ಇನ್ನೂ ಪ್ರಶ್ನೆ ಹೇಳ್ತಾರ, ಅದಕ್ಕೆ ಉತ್ತರನು ಹೇಳ್ತಾರ, ತಳುವುದೇ ಮಾಡ್ಪದ ಯಾವುದು ಅಂದ್ರೆ ಭವಾರಣ, ಜನನ ಮರಣ ರಹಿತನಾಗಿ ಮಾಡ್ಕೊಳ್ಬೇಕಾದಂತರ ಇದು ನಮಗ್ ಒಳ್ಳೆ ಸಮಯ, ಸುಸಮಯ ಅಂತ ಹೇಳ್ತಾರೆ. ಇದು ಕಳೆದ್ರ ಮತ್ತೆ ನಮ್ಗೆ ಈ ಸಮಯ ಸಿಗಲ್ಲ ಅನ್ನುವಂತ ಎಚ್ಚರಿಕೆ ಕೂಡ ಹಲವಾರು ರೀತಿಯಿಂದ ಮಹಾತ್ಮರು ನಮಗ್ ಕೊಡ್ತಾರ. ಆಮೇಲೆ ಈ 44ನೇ ಪದ ಕೂಡ ಅದ್ಭುತ ಆದಂತದ್ದು ಐತೆ, ನಾವು ನಾಳೆ ನೋಡೋಣ. ಇವಾಗ ಬೇಡ, ಒಂದೆರಡು ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಹರವ.